ಪೂಜ್ಯ ಗುರುಗಳಾದ ನಾದಪ್ರಿಯ ಗಂಗಪ್ಪನವರ ಪಾದಗಳಿಗೆ ಈ ನಾಟಕ ಸಮರ್ಪಣೆ ಮಾಡುತ್ತಾ ಅವರ ಆಶೀರ್ವಾದದೊಂದಿಗೆ ಪ್ರಾರ್ಥನೆ ನಾಟಕವನ್ನು ಪ್ರಾರಂಭ ಮಾಡ್ತೇವೆ. ಪ್ರಸನ್ನವದನಂ ಏರಂಬಾ ಪ್ರಥಮದಿ ನಿನ್ನ ಶ್ರುತಿ ಪ್ರಾರ್ಥನಾರಂಭ ವಾಗ್ಮೀಯ ಬಲ ಲಲಿತ ಕಲೆಗಾದಾರ ಸ್ತಂಭ ಪ್ರಣಯ ಪ್ರಣವ ಪ್ರಣತ ಶತಸಾ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ ಮನು ಮುನಿ ವಂದಿತ ಜನನಿ ವಿನುತ ಮನು ಮುನಿ ವಂದಿತ ಜನನಿ ವಿನುತ ಬೆನಕ 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 ಮಾಯೇ ಕದಂತ ಲಂಬೋದರ ಜಗದಂಬೆಯ ಕುವರ ಲಂಬೋದರ ಜಗದಂಬೆಯ ಕುವರ ಕುಂಜರದಂ ಕುಶದೊಳುವವ ಕುಂಜಿ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ ಪ್ರಣಮಾಂ ಗಣನಾಥ. मुनेश्वर स्वामी कृपा पोषित नाटक मंडली की जय, गुरुपाद धूली की जय, श्री कृष्ण भगवान की जय, शारदा माता की जय, बोलो भारत माता की जय, श्री रामचंद्र प्रभु की जय, जय, हनुमान की जय, राघवेंद्र स्वामी की जय, ईश्वर स्वामी की जय, चामुंडेश्वरी माता की जय, विदेश्वरी माता की जय, पौराणिक रंगभूमि की जय, कर्नाटक माता की जय. कर्मण्येवाधिकारस्ते मा फलेषु कदाचन मा कर्मफल हेतुर्भूर् मा ते सज्जोस्त्व कर्मणि. ನೀನು ಕರ್ಮಕ್ಕೆ ಮಾತ್ರ ಅಧೀನನು, ಫಲವು ನಿನ್ನ ಅಧೀನವಲ್ಲ. ನಿನ್ನ ಪಾಲಿಗೆ ಬಂದ ಕರ್ಮವನ್ನು ಮಾಡುವುದಷ್ಟೇ ನಿನ್ನ ಕರ್ತವ್ಯ. ಆ ಕರ್ಮದ ಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಹೇ ಮಾನವ, ಹುಟ್ಟು ನಿನ್ನದಲ್ಲ, ಸಾವು ನಿನ್ನದಲ್ಲ, ಸುಂದರ ಬದುಕು ಮಾತ್ರ ನಿನ್ನದು. ನೆನ್ನೆ ನಿನ್ನದಲ್ಲ, ನಾಳೆಯೂ ನಿನ್ನದಲ್ಲ, ಇಂದು ಮಾತ್ರ ನಿನ್ನದು.
ಕಳೆದದ್ದು ನಿನ್ನದಲ್ಲ, ಬರುವುದೂ ನಿನ್ನದಲ್ಲ, ಗಳಿಸಿದ್ದು ಮಾತ್ರ ನಿನ್ನದು. ಹೆಸರು ನಿನ್ನದಲ್ಲ, ಉಸಿರೂ ನಿನ್ನದಲ್ಲ, ಜೀವನ ಮಾತ್ರ ನಿನ್ನದು. ನಿನ್ನವರೆಂದು ಕೊಳ್ಳುವವರೆಲ್ಲ ನಿನ್ನವರಲ್ಲ. ನಿನ್ನ ಜೊತೆ ಯಾರೂ ಬರುವುದೂ ಇಲ್ಲ. ಒಂಟಿಯಾಗಿ ಭೂಮಿಗೆ ಬಂದ ನೀನು ತೆರಳುವುದು ಒಂಟಿಯಾಗಿ. ಬರುವುದೆಲ್ಲವ ಸ್ವೀಕರಿಸು, ಬಂದದ್ದೆಲ್ಲವ ಅನುಭವಿಸು. ನಿನ್ನ ಪಾಲಿಗೆ ಬಂದದ್ದಷ್ಟೇ ನಿನಗೆ ಲಭ್ಯ. ಮಣ್ಣಲ್ಲಿ ಮಣ್ಣಾಗು ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ, ಸೌಂದರ್ಯವೂ ಶಾಶ್ವತವಲ್ಲ. ನೀನು ತೋರುವ ಮಾನವೀಯತೆಯ ಗುಣವೊಂದೇ ಶಾಶ್ವತ. ನೀನೀಗ ಕಾರ್ಯತತ್ಪರನಾಗು. ನಿನ್ನ ಪಾಲಿನ ಕರ್ತವ್ಯವನ್ನು ಪ್ರೀತಿಯಿಂದ, ಕರುಣೆಯಿಂದ, ಸದಾಚಾರದಿಂದ, ಸನ್ಮಾರ್ಗದಿಂದ, ಸತ್ಯ ಧರ್ಮಗಳಿಂದ ಪಾಲನೆ ಮಾಡು. ದೈವಂ ಮಾನುಷ ರೂಪೇಣ, ನಾನು ಮನುಷ್ಯನ ರೂಪದಲ್ಲಿ ಮನುಷ್ಯರ ಮನಸ್ಸುಗಳಲ್ಲಿ ಪ್ರವೇಶ ಮಾಡಿ ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ. ನಿನ್ನ ಭಾವನೆಗಳಿಗೆ ಅನುಗುಣವಾಗಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಲು ನಾನೇ ನಿಮ್ಮ ಬಳಿಗೆ ಓಡೋಡಿ ಬರುತ್ತೇನೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸತ್ಯ ಸಾಕ್ಷಿಯವರ
ಸ್ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿಲೆ ಮೋಹನ ಮುರಳಿ ಗಾನವಾಯಿನಿ ಸ್ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿಲೆ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾಧರ ಸುಮಧುರ ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಪ್ರೇಮ ಪರಾಗ ಸುಮ ಶರಣ ವೇದ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮ ಶರಣ ವೇದ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ನವರಾಗಲೀಲಾ ನವಸಿರಿ ಸುರಚಿರ ನವರಾಗಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಸ್ವಾಮಿನಿ ರುಕ್ಮಿಣಿ
ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ ರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದರು. ಆದರೆ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳೇನು ಕಳೆದು ಹೋದವು? ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶೈಲದಲ್ಲಿ ಮಲಗಿ ಆರಂಭಿಸಿದ ಕಣ್ಣುಗಳಿಂದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಳಿಸಿವೆ. ಆದರೆ ನಾನು ಅದಕ್ಕಾಗಿ ಚಿಂತೆ ಪಡುತ್ತಿಲ್ಲ ರುಕ್ಮಿಣಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಆದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಹಿಸು. ಕಂಸ, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಪ್ರಾಣೇಶ್ವರ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನ ಜನರು ನೋಡವೇ ಇರುವರು. ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಇವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತದೆ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನೇ. ಆದರೂ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸಿ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ಈಗ ತಿಳಿದಿರಬಹುದು. ನಾನು ಆ ಅಜ್ಞಾನವನ್ನು ಅಳಿಸಬೇಕು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸಬೇಕು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸಬೇಕು. ಕುರುಕ್ಷೇತ್ರದ ಯುದ್ಧದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನ ನೀನೇ ನೋಡುವಿಯಂತೆ. ಪ್ರಾಣೇಶ್ವರ, ಚಿಂತನೆ ಚಿರನೂತನ ಜಗವನ್ನು ಸತ್ಯ ಧರ್ಮಗಳ ನುಡಿಸುವ ಜಗದಿ ಚಿಂತನೆ
ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದನೇ ಪ್ರಿಯೆ. ದುಷ್ಟ ಶಿಕ್ಷಕ ಸಿದ್ಧ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಸಿದ್ಧ ರಕ್ಷಕ ಲೋಕಪಾಲಕನು ನಾನಾಗಿ ನೆರೆ ಕಾಯ್ದು ಕೊರದೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನು ಉಳಿಸುವೆ ಜಗಕ್ಕೆ ಏಕಿ ಚಿಂತನೆ ಏಕಿ ಚಿಂತನೆ. ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೂ ಏನು ಪ್ರಿಯ? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ. ಈ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಬೇಕು. ಓಹೋ, ದುರ್ಯೋಧನ ಓದ ಧೌಮ್ಯರ ಸಂಧಾನವನ್ನು ನಿರಾಕರಿಸಿ ಸಮರಾಪೇಕ್ಷೆಗಾಗಿ ನನ್ನಲ್ಲಿ ಸಹಾಯಕ್ಕಾಗಿ ಬರುತ್ತಿತ್ತು. ಬರಲಿ ಬರಲಿ. ಮಧ್ಯಮ ಪಾಂಡವ ಅರ್ಜುನ ತನ್ನ ನಿಶ್ಚಲವಾದ ಭಕ್ತಿ ಗೌರವಗಳಿಂದ ನನ್ನೆಡೆಗೆ ಬರುತ್ತಿರುವನು. ಬರಲಿ ಬರಲಿ. ನೀನಿನ್ನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸಿದಂತೆ ತೋರುತ್ತಿರುವುದು. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಹೇ ಕೃಷ್ಣ ಮಾಧವ ಮುರಾರೇ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿದೆನಯ್ಯ
ಕರುನಾಡು ಕೃಪೆ ತೋರಿ ಕಲಿಕರಿಸೋ ಹರಿಯೇ, ಕರುನಾಡು ಕೃಪೆ ತೋರಿ ಕಲಿಕರಿಸೋ ಹರಿಯೇ, ದರ್ಶನವ ನೀ ತೋರೆಯ ದೇವಾ, ದರ್ಶನವ ನೀ ತೋರೆಯ. ಆ ದುರ್ಯೋಧನನಿಂದ, ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನಿಂದು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಲು ದ್ವಾರಕೆಗೆ ಹೊರಟಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಿಳಿಸಿರುವರು. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಆ ದುರ್ಯೋಧನನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಹಾಗೆಯೇ ಅವನು ಮುನ್ನಡೆದಿರುವ ಆದಿಯನ್ನು ತಪ್ಪಿಸಲೇಬೇಕು. ಆದ ಕಾರಣ ನಾನು ಸಹ ಈ ದಿನವೇ ದ್ವಾರಕೆಗೆ ಹೊರಟು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಿ ಬರುತ್ತೇನೆ. ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರಾಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವು ದೇವಾ. ನಾವು ಕಳೆದೆವು ದೇವಾ, ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸು ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವ, ಕರುನಾಡು ಕೃಪೆ ತೋರಿ ಕಲಿಕರಿಸೋ ಹರಿಯೇ, ಕರುನಾಡು ಕೃಪೆ ತೋರಿ ಕಲಿಕರಿಸೋ ಹರಿಯೇ, ದರ್ಶನವ ನೀ ತೋರೆಯ ದೇವಾ, ದರ್ಶನವ ನೀ ತೋರೆಯ. ಕೃಷ್ಣ ಶ್ರೀ ಹರಿ ವರದಿ ನಾವು ತೆರಳುವೆ ಭಾರತ ನಗರಕ್ಕೆ, ವರದಿ ನಾವು ತೆರಳುವೆ ಭಾರತ ನಗರಕ್ಕೆ. ಕುರುಕೊಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರಗಿ, ಕುರುಕೊಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳರಗಿ, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ವರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ, ವರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ. ಅದಮ ಭೀಮನ ಮರಿದರು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಅದಮ ಭೀಮನ ಮರಿದರು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಅಧೀಮನವನು ಎದಗೆಡದೆ ಅದ ಕರಿಯನ್ವಯ ಕೊಬ್ಬಿಗನು, ಅಧೀಮನವನು ಎದಗೆಡದೆ ಅದ ಕರಿಯನ್ವಯ ಕೊಬ್ಬಿಗನು. ಆದವನ ಬಲದಿ ನೆರೆಯುವ ಮತಾಂತ ಪಾಂಡವರ ಕಡವನ್, ಆದವನ ಬಲದಿ ನೆರೆಯುವ ಮತಾಂತ ಪಾಂಡವರ ಕಡವನ್. ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ವರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ, ವರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ. ಕೌಂತೆಯರು ಕೌಂತೆಯರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಬಲಾಢ್ಯರೇ ಆದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗೋ ಅರ್ಜುನರಿಗಿಂತ ಮೊದಲೇ ದ್ವಾರಕಿ ಪ್ರವೇಶಿಸಿದ್ದಾಯಿತು. ಇನ್ನು ಯಾದವರ ಘನ ಸಹಾಯದೊಂದಿಗೆ
ಮಾಧವನ ಬೆಂಬಲ ಎರೆಗೆ ದೊರಕಿತೆಂದ ಮೇಲೆ ಯಾದವರಾಧನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳು. ಯಾದವರಾಧನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳು. ಓಮರಮಣನು ನಮ್ಮ ಸಹೋದರ ಓಮಗೈನ ಹೋಗಿ ಮನ ಓಮರಮಣನು ನಮ್ಮ ಸಹೋದರ ಓಮಗೈನ ಹೋಗಿ ಮನ ಮಧ್ಯಮ ಪಾಂಡವ ಪಾರ್ಥನ ಹೊರಿಸಲು ಮಿತ್ರ ಕರ್ಣ ರೊಟ್ಟಿಸಲು ಬಣವ ಮಧ್ಯಮ ಪಾಂಡವ ಪಾರ್ಥನ ಹೊರಿಸಲು ಮಿತ್ರ ಕರ್ಣ ರೊಟ್ಟಿಸಲು ಬಣವ ಗುರು ಸಿಂಹಾಸನದೊಳು ಕುಳಿತು ಎರುತವು ಹರಿಸಲಿ ಹರಿಯ ನೋಲ್ವೆ ಗುರು ಸಿಂಹಾಸನದೊಳು ಕುಳಿತು ಎರುತವು ಹರಿಸಲಿ ಹರಿಯ ನೋಳಲ್ ಹೊರದಿ ನಾಂ ತೆರಳುವೆ ನಗರಕ್ಕೆ ಬರದಿ ನಾಂ ತೆರಳುವೆ ನಗರಕ್ಕೆ ಕುರುಕೊಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಕುರುಕೊಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹೊರದಿ ನಾಂ ತೆರಳುವೆ ನಗರಕ್ಕೆ ಬರದಿ ನಾಂ ತೆರಳುವೆ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ನಗರಕ್ಕೆ. ಏನಿದು? ಮುರಳೀಧರನ ದರ್ಶನವನ್ನು ಪಡೆದು ಧನ್ಯನಾಗೋಣವೆಂದು ಬಂದರೆ ಪವಡಿಸುತ್ತಿರುವನಲ್ಲ. ನಾಗಶಯನ ಹರಿ ನಾಗಶಯನ ಹರಿ ಈ ಪರಿ ಯೋಗನಿದ್ರೆಯೊಳಿಹುದು ಬಹು ಸೋಡಿಗ ಯೋಗನಿದ್ರೆಯೊಳಿಹುದು ಬಹು ಸೋಡಿಗ ನಾಗಶಯನ ಹರಿ ಖಗವಾಹನ ಶ್ರೀಹರಿ ಗಳು ಅವತಾರ ಮನಸ್ಸಿ ಕುರುಪಾಂಡವರ ಸಹಿತ ಜಗದ ಜನರ ಜಂಜಾಟದಲ್ಲಿ ನಾಗಶಯನ ಹರಿ ಪರಿ ಯೋಗನಿದ್ರೆಯೊಳಿಹುದು ಬಹು ಸೋಜಿಗ ಯೋಗನಿದ್ರೆಯೊಳಿಹುದು ಬಹು ಸೋಜಿಗ ನಾಗಶಯನ ಹರಿ ಕುರು ಪಾಂಡವರ ಭೂಮಿಚಾರದಿ ಸೂತ್ರಧಾರ ಕುರು ಪಾಂಡವರ ಭೂಮಿಚಾರದಿ ಸೂತ್ರಧಾರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ನಿಗಮ ಗೋಚರ ನಟೀಹ ಪಾರ ನಿಗಮ ಗೋಚರ ನಟೀಹ ಪಾರ ನಾಗಶಯನ ಹರಿ ಪರಿ ಯೋಗನಿದ್ರೆಯೊಳಿಹುದು ಬಹು ಸೋಜಿಗ ಯೋಗನಿದ್ರೆಯೊಳಿಹುದು ಬಹು ಸೋಜಿಗ ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ. ನನ್ನ ಹೃದಯ ಆದೋಕ್ಷಜನು ಸುರವರೆಣ್ಯರಲ್ಲಿ ಪರಮಶ್ರೇಷ್ಠನಾದ ವಾಸುದೇವನು ನಿದ್ರಿಸುತ್ತಿರುವನು. ನಿದ್ರಿಸಲಿ, ಪುನಃ ಬಂದು ಕಾಣುವೆನು. ಅಬ್ಬಾ
ಆ? ಏನಿ ಭವನದ ಶೃಂಗಾರ ವೈಭವ, ವಿವಿಧ ಮಣಿ ಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜದಂತೆ ಒಳೆಯುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರೆಗೆ ಮಳೆಗರದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿದೆಯಲ್ಲ. ಅಬ್ಬಾ, ಅದ್ಯಾವ ಶಿಲ್ಪಿಯ ಕೈ ಚಾತುರ್ಯ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲ್ಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವೇ ಮೆರುಗಿದರಗಿಳಿದಂತಿದೆ, ದೇವಲೋಕಾದಿ ಲೋಕವೇ ಮೆರುಗಿದರಗಿಳಿದಂತಿದೆ. ಎನಿತೋ ಈ ಕೃಷ್ಣನ ಸರ್ಪದ ಚಿರಿತನ, ಎನಿತೋ ಈ ಕೃಷ್ಣನ ಸರ್ಪದ ಚಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಶಿಲಾಬಾಲಕಿಯರ ಭಾವಭಂಗಿ, ಬಳ್ಳಿಯಂತೆ ಬೆಳಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಎಸಳಿನಂತಹ ನಾಸಿಕ, ಮಧುಚಂದ್ರನನ್ನೇ ನಾಚಿಸುವಂತ ಮಂದಹಾಸ. ಅಬ್ಬಾ, ಈ ಅದ್ಭುತವಾದ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಭಾವಪರವಶನಾದೇ ಭಾವಪರವಶನಾದ. ಇವುಗಳನ್ನು ನಾನೇ ಒಂದು ಬಾರಿ ಬಿಗಿದಪ್ಪಲೇ
ಒಲೆ ಒಲೆ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ರಣರಂಗದೀರ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ರಣರಂಗದೀರ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗಧೀರ ಪ್ರಚಂಡ ಗೌರ ರಣರಂಗಧೀರ ಪ್ರಚಂಡ ಗೌರ ಸ್ವಾಗತ ಸ್ವಾಗತ ಗುರುನಂದನ ಕರದಳು ಗದೆಯ ಪಿಡಿದಿಹ ಧೀರ ಕರದಳು ಗದೆಯ ಪಿಡಿದಿಹ ಧೀರ ಶರೀರವು ಮತಿಸಿದ ಹುಲಿಯಾಕಾರ ಕರದಳು ಗದೆಯ ಪಿಡಿದಿಹ ಧೀರ ಶರೀರವು ಮತಿಸಿದ ಹುಲಿಯಾಕಾರ ಹುರಿ ಮೀಸೆಯಲಿ ಈ ಸರದಾರ ಹುರಿ ಮೀಸೆಯಲಿ ಈ ಸರದಾರ ಹುರಿ ಮೀಸೆಯಲಿ ಈ ಸರದಾರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಗನಗಂಭೀರ ನಡೆಯುವ ಭಂಗಿಯು ಘನಗಂಭೀರ ನಡೆಯುವ ಭಂಗಿಯು ಘನಗಂಭೀರ ನಡೆಯುವ ಭಂಗಿಯು ಘನಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ
ಗೌರವೇಶ್ವರ ಇದೇನಿದ ಆಶ್ಚರ್ಯ! ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓ, ಇದೆಲ್ಲವೂ ಕೃಷ್ಣನ ಮಾಯ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಕ್ಷರದಂಕಮಲ್ಲ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನ ಭವನಕ್ಕಿಂತಲೂ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ, ಸಾತ್ವಿಕಿ ಇಲ್ಲೇ ಇರುವುದು. ಸಾತ್ವಿಕಿ, ಗುರುರಾಜ, ಕೃಷ್ಣನೆಲ್ಲಿ? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಬನ್ನಿ ಕುಳಿತುಕೊಳ್ಳಿ, ಇನ್ನೇನು ಎಚ್ಚರಗೊಳ್ಳುವರು. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ಹೌದು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣ ಬಲರಾಮನ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀಲನಾಗಿರುವನಲ್ಲ. ಕೃಷ್ಣನು ಆಗಲ ವೇಳೆಯಲ್ಲಿ ನಿದ್ರಿಸುತ್ತಿರುವನು ಅಂದರೆ ಏನು ಕೃತ್ರಿಮವಿರಲೇಬೇಕು. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ವಿಕಿ, ಗುರುರಾಜ, ನಿನ್ನಲ್ಲೊಂದು ಮಾತು. ಏನದು? ಪಾಂಡವರಿಗೂ ನಮಗೂ ಯುದ್ಧವೂ ಸಂಭವಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಅದು ಹೇಗೆ ಸಾಧ್ಯ ಸುಯೋಧನ? ನಾವು ಶ್ರೀಕೃಷ್ಣನ ಪರಮಾತ್ಮನ ಅಧೀನರು. ಆತನು ಯಾವ ಪಕ್ಷ ವಹಿಸುವನೋ ಅವರ ಕಡೆ ನಾವಿರಬೇಕಲ್ಲವೇ? ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷ ವಹಿಸಿದನೆಂದರೆ ಇಡೀ ಯಾದವ ಸೈನ್ಯವೆಲ್ಲವೂ ನಮ್ಮ ಕೈ ಸೇರಿದಂತೆ. ಇದ್ದರೂ ಇರಬಹುದು. ಇದು ಪಾದಪಾಶ. ಭೂಪಾಲಕನಾದ ನಾನು ಗೋಪಾಲಕನ ಪಾದದಡಿಯ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ. ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ದಯದಿಸಿ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರಂ ಪೋರೆ ದಯದಿಸಿ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು. ದೀನಬಂಧು ನಿಗಮಾಗಮ ಸಿಂಧು. ಅಘಟಿತ ಗುಣಗಣ ಹರಿಕುಲ ಮರ್ಧನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ
ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಜಯನ ಅರವಿಂದ ನಯನ ಮುನಿ ಸಿಂಧು ಜಯನ ಅರವಿಂದ ನಯನ ಮುನಿ ತಥಾ ನಿನ್ನ ಅಭಯಂ ನಿರಂತರಂ ಭೋದೆ ದಯನಿಧಿ ವಾಸುದೇವಂ ತಥಾ ನಿನ್ನ ಅಭಯಂ